ಹಲೋ ಹಲೋ ಹೇಳಿ ಅಣ್ಣ, ಹೇಳಿ. ನಾವು ಸೋಮಶೇಖರ ಅಣ್ಣ ಅಲ್ವಣ್ಣ? ಹೌದು ಹೇಳಿ, ನಾನೇ ಮಾತಾಡ್ತಿರೋದು. ಅಣ್ಣ, ಒಂದು ಬೈಕ್ ತಗೊಂಡಿದ್ದು ಮಂಡ್ಯದಲ್ಲಿ, ಹಾ KM ದೊಡ್ಡಿ ಅಂದ್ಬಿಟ್ಟು. ಹಾ ಅದು ಡ್ಯೂ ಒಂದು 3 ತಿಂಗಳು ಡ್ಯೂ ಇತ್ತಣ್ಣ. ಸರಿ. ಅದು ಕಟ್ಟಿರಲಿಲ್ಲ. ಹಾ ಸಾಯಂಕಾಲ ಒಂದು ಪೇಮೆಂಟ್ ಮಾಡ್ಕೊಡ್ತೀವಿ, ನಾಳೆ ಒಂದು ಪೇಮೆಂಟ್ ಮಾಡ್ಕೊಡ್ತೀವಿ ಅಂದಿದೆ. ಇವಾಗಲೇ ಒಂದು ಪೇಮೆಂಟ್ ಮಾಡ್ತೀವಿ, ಸಾಯಂಕಾಲ ಒಂದು ಇನ್ನೊಂದು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು. ಅದು ನೆಕ್ಸ್ಟ್ ತಿಂಗಳಿಗೆ ಇದಾಗಿರೋದಣ್ಣ, ಡ್ಯೂ ಲ್ಯಾಪ್ಸ್ ಆಗೋದು. ಅವ್ರಿಗೆ ಹೇಳಿದ್ರೆ ಈಗ ಸೀಸಿಂಗ್ ಅವ್ರು ಬಂದು ಗಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರಣ್ಣ. ಇವಳು ನಮ್ಮ ತಂಗಿ. ನಾನು ಅಣ್ಣ ಆಟೋ ಓಡಿಸೋದು ಹ್ಯಾಂಡಿಕ್ಯಾಪು. ನಾನು ಈಗ ಬೆಂಗಳೂರಲ್ಲೇ ಈಗ ಆಟೋ ಓಡಿಸ್ತಾ ಇದ್ದೀನಿ. ಅಲ್ಲಣ್ಣ, ಇವಾಗ ನೀವು ಬೆಂಗಳೂರಿಂದ ಇದೀರಾ ಇಲ್ಲ ಊರಿಂದ ಇಟ್ಕೊಂಡು ಫೋನ್ ಮಾಡ್ತಾ ಇಲ್ಲ ಇದ್ದೀರಾ? ಬೆಂಗಳೂರಿಂದನೇ ಅಣ್ಣ. ಆ ಮೇಡಮ್ ಅವರು ಫೋನ್ ಕೊಡಿ. ಇವಳು ನಮ್ಮ ತಂಗಿ ಅಣ್ಣ. ಆಯ್ತಣ್ಣ, ಲೌಡ್ ಸ್ಪೀಕರ್ ಇಟ್ಬಿಟ್ಟು ಆ ಮೇಡಮ್ ಅವರು ಫೋನ್ ಕೊಡಿ. ನಾವು ಮಾತಾಡೋದು. ಅಲ್ಲ ಸರ್. ಅಮ್ಮವ್ರ, ನೀವು ಓಡಿಸ್ತಾ ಇದ್ದೀರಾ ಗಾಡಿ? ಇಲ್ಲ ಸರ್, ನಮ್ಮ ಹಸ್ಬೆಂಡ್ ಓಡಿಸ್ತಿದ್ರು. ಅದು ಏನು ಹಾ ಹೇಳಿ ಹೇಳಿ. ಅದು 3 ತಿಂಗಳದ್ದು ಪೇಮೆಂಟ್ ಮಾಡಿರ್ಲಿಲ್ಲ ಸರ್ ನಾವು. ಗೊತ್ತಾಯ್ತು. ಈಗ ಇವಾಗ ಅವ್ರ ಏನಂತವ್ರೆ ಗೊತ್ತಾ, 29,141 ರೂಪಾಯಿ ಕಟ್ಟಿ ನೀವ್ ಎತ್ಕೊಂಡೋಗಿ ಗಾಡಿ ಅಂತಂತಿದ್ದಾರೆ. ನಾವನ್ವಿ ಇವಾಗ್ಲೇ ಒಂದ್ ಪೇಮೆಂಟ್ ಮಾಡ್ತೀವಿ, ಸಾಯಂಕಾಲ ಒಂದ್ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ವಿ. ಅದಕ್ಕೆ ಅವ್ರು ಆಗದೇ ಇಲ್ಲ, ನಾವು ಒಟ್ಟಿಗೆ ಕಟ್ಬೇಕು ಇದ್ ಮಾಡ್ತೀನಿ ಅಂತ 3 ಜನ ಬಂದ್ ಗಾಡಿನ ಎತ್ಕೊಂಡ್ ಹೋಗ್ಬಿಟ್ರು ಸರ್ ಅವರು. ಈಗ ನೀವು ನನ್ ಮಾತಾಡಕ್ ಅವಕಾಶ ಕೊಡ್ತೀರಾ? ಹಾ ಹೇಳಿ ಸರ್. ಈಗ ಅಲ್ಲಿ ಸೀಸಿಂಗ್ ಮಾಡಕ್ ಬಂದಿದ್ರಲ್ಲ, ಹಾ ಸರ್. ನೀವ್ ಯಾವ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರಲ್ಲ, ಆ ಸಾಲ ತಗೊಂಡಿರೋಂತ ಬ್ಯಾಂಕ್ ಸಂಬಂಧಪಟ್ಟಿರೋ ಸಿಬ್ಬಂದಿಗಳು ಬಂದಿದ್ರ ಅಥವಾ ಪ್ರೈವೇಟ್ ಹೊರಗಡೆ ಇರೋಂತ? ಇಲ್ಲ, ಇದು ಬಜಾಜ್ ಅವರೇ ಬಂದಿದ್ದು ಅಂತ ಹೇಳಿದ್ದು. ಸರಿ, ಅಲ್ಲಿ ಬಂದಿದ್ರಲ್ಲ, ಆ ವ್ಯಕ್ತಿದ್ ಏನಾದ್ರು ಒಂದು ID ಕಾರ್ಡ್ ಏನಾದ್ರು ಫೋಟೋ ಗೀಟೋ ತಗೊಂಡ್ರ ನೀವು? ಸರ್ ಅವ್ರ ಏನು ಕೊಟ್ಟೇ ಇಲ್ಲ ಸರ್. ಬಂದಿದ ತಕ್ಷಣ ಕೀ ಕಿತ್ಕೊಂಡ್ರು. ಅವ್ರ ಗಾಡಿ ನಿಲ್ಸಿದ್ವಿ, ಅವ್ರು ಬಂದು ಮುಂದೆ ಹಾಕಿದ್ರು ಗಾಡಿ. ಅವ್ರು ಬಂದಿದ ತಕ್ಷಣ ಕೀ ಕಿತ್ಕೊಂಡ್ರು. ನಿಮ್ದು ಏನಾರು ನಂಬರ್ ಕೊಡಿ ಅಂತಂದ್ರು ಕೊಟ್ಟಿಲ್ಲ, ID ಕಾರ್ಡ್ ಏನಾರು ಕೊಡಿ ಅಂತಂದ್ರು ಕೊಟ್ಟಿಲ್ಲ. ಅವರು ಏನು ಕೊಟ್ಟಿಲ್ಲ. ನಿಮ್ ಫೋನ್ ನಂಬರ್ ಕೊಡಿ ಅಂದ್ರೂ ಕೊಟ್ಟಿಲ್ಲ. ಅವರು 3 ಜನ ಬಂದ್ರು. 3 ಜನ ಬಂದಿದ್ರಲ್ಲ, ಅವ್ರ ಹತ್ರ ಮ್ಯಾನೇಜರ್ ಹತ್ರ ಅವರೆಲ್ಲ ಮಾತಾಡಿದ್ರು. ಹಂಗೆ ಹಿಂಗೆ ಅಂತ ಆಗದೇ ಇಲ್ಲ, ಸೀಸ್ ಮಾಡಿ ಅಂತಂದ್ರು. ಸರಿ ಆಯ್ತು ಸರ್, ಇವಾಗ ಒಂದ್ ಪೇಮೆಂಟ್ ಮಾಡ್ತೀವಿ, ಸಾಯಂಕಾಲ ನಾವು ಒಂದ್ ಪೇಮೆಂಟ್ ಮಾಡ್ತೀವಿ, 2 ಡ್ಯೂ ಕ್ಲಿಯರ್ ಮಾಡ್ಕೊಡ್ತೀವಿ. ಇನ್ನೊಂದ್ ವಾರ, ಒಂದ್ 15 ದಿವಸ ಟೈಮ್ ಕೊಡಿ, ಅದ್ ನಾವು ಇನ್ ಮಿಕ್ಕಿದ್ ಏನಿದೋ ಅದ್ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಸರ್. ಆಯ್ತಮ್ಮ, ಅದನ್ನ ಪದೇ ಹೇಳ್ಬಿಡಿ. ಈಗ ನಾನು ಹೇಳ್ತೀನಿ ಕೇಳಿ. ಈಗ ನೀವು ಅಷ್ಟು ಡ್ಯೂ ಇದ್ರು ಕಟ್ಲೇಬೇಕದು. ಹಂಗೆ ನೀವ್ ಹೇಳ್ದಂಗೆಲ್ಲ ಅವರು ಹಂಗೆ ಒಂದೊಂದ್ ಪೇಮೆಂಟ್ ಗೆಲ್ಲ ಹಂಗೆ ಕಾಲಾವಕಾಶ ಅವ್ರು ಕೊಡಲ್ಲ. ಹಾ ಸರ್. ಈಗ ಗಾಡಿನ ಅವ್ರು ಕಿತ್ಕೊಂಡು ಹೋಗ್ಬಿಟ್ಟಿದಾರ? ಹೋಗ್ಬಿಟ್ಟಿದಾರೆ ಸರ್, ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದಾರ ಅವರು. ಅದೇ ಅಮ್ಮ, ಇವಾಗ ಅವ್ರ ಗಾಡಿ ಎತ್ಕೊಂಡ್ ಹೋದ್ಮೇಲೆ ಮುಗೀತು. ಅವ್ರ ಏನ್ ಮಾಡ್ತಾರೆ, ಆ ಗಾಡಿನ ತಗೊಂಡೋಗಿ ಇವಾಗ ಶೆಡ್ ಬಿಟ್ಕೊಂತಾರೆ. ಅವ್ರದ್ದು ಬ್ಯಾಂಕ್ ಶೆಡ್ ಇರುತ್ತೆ, ಅಲ್ಲಿ ಬಿಟ್ಕೊಂತಾರೆ. ನೀವು ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಅಷ್ಟು ಅಮೌಂಟ್ ಕಟ್ಟಿದ್ರೆ ಮಾತ್ರ ನಿಮ್ಗೆ ರಿಲೀಸಿಂಗ್ ಲೆಟರ್ ಅಂತ ಕೊಡ್ತಾರೆ. ಆ ಲೆಟರ್ ನ ತಗೊಂಡೋಗಿ ನೀವು ಆ ಶೆಡ್ ಅಲ್ಲಿ ಕೊಟ್ರೆ ಅಲ್ಲಿ ಸೆಕ್ಯೂರಿಟಿ ಅದನ್ನ ನೋಡಿ ಗಾಡಿನ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಸರ್ ಈಗ ಅವ್ರು ಎಲ್ಲಿಗೆ ಎತ್ಕೊಂಡು ಹೋದ್ರ ಅಂತನಾದ್ರೂ ನಮಗ್ ಗೊತ್ತಾಗ್ಬೇಕಲ್ಲ ಸರ್ ಅವರು. ಅದನ್ನೇ ಮೇಡಮ್, ಇವಾಗ ನೀವೇನ್ ಗೊತ್ತಾ, ಬ್ಯಾಂಕ್ ಹೋಗಿ ನಿಮ್ದು ಎಲ್ಲಿ ಲೋನ್ ಆಗಿದ್ಯೋ ಆ ಬ್ಯಾಂಕ್ ಹೋಗಿ ಹೋಗ್ಬಿಟ್ಟು ಮ್ಯಾನೇಜರ್ ನ ಭೇಟಿ ಮಾಡಿದ್ರೆ ಅವ್ರು ಏನ್ ಇಷ್ಟ ಅಮೌಂಟ್ ಕಟ್ಬೇಕು ಅಂತ ಹೇಳ್ತಿದಾರೆ, ಆ ಅಮೌಂಟ್ ನ ಇಟ್ಕೊಂಡು ಹೋಗಿರಿ. ಅಲ್ಲಿ ಅಮೌಂಟ್ ನ ಕಟ್ಟಾದ್ಮೇಲೆ ಅವರು ನಿಮ್ಗೆ ಗಾಡಿನ ರಿಲೀಸ್ ಮಾಡೋ ಅಂತ ರೀತಿಲಿ ಒಂದ್ ಲೆಟರ್ ಕೊಡ್ತಾರೆ. ಆ ಲೆಟರ್ ನ ತಗೊಂಡು ಅವರೇ ಹೇಳ್ತಾರೆ, ಇಂಥ ಜಾಗಕ್ಕೆ ಹೋಗಿ ಗಾಡಿಯಲ್ಲಿದೆ, ನೀವು ಅದನ್ನ ಈ ಲೆಟರ್ ನ ತೋರಿಸಿ ಅಲ್ಲಿ ಸೆಕ್ಯೂರಿಟಿ ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಗಾಡಿ ಎಲ್ಲಿದೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಇರೋದು. ಈಗ ಪ್ರೊಸೀಜರ್ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನೀವು 2 ವೀಲರ್ ಬರ್ತಾ ಇದ್ರಿ, ನೀವು ನಿಮ್ ಯಜಮಾನ್ರು 2 ವೀಲರ್ ಬರ್ತಾ ಇದ್ರಿ. ಯಾರೋ ಇನ್ನ ಇಬ್ರು ಬಂದು ನಿಮ್ ಗಾಡಿನ ಅಡ್ಡ ಹಾಕಿ ನಿಮ್ ಗಾಡಿ ಕೀ ಕಿತ್ಕೊಂಡು ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಈಗ ನಾನ್ ನಿಮ್ಗೆ ಪ್ರೊಸೀಜರ್ ಹೇಳ್ತಾ ಇರೋದು ಇಷ್ಟು. ನೀವು ಈಗ ಎಲ್ಲಿ ಆ ಘಟನೆ ನಡೆದಿದೆ ಆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬಿಟ್ಟು, ಯಾರು ಅಲ್ಲಿ ಗಾಡಿನ ಎತ್ಕೊಂಡು ಹೋದ್ರಲ್ಲ, ಒಂದು ವೇಳೆ ನೀವು ಆ 2 ವೀಲರ್ದು ಫೋಟೋನೋ ಇಲ್ಲ ಅವ್ರ ಗಾಡಿ ನಂಬರ್ ನಿಮ್ ಮೈಂಡ್ ಅಲ್ಲಿ ಇದ್ರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಏನಂತ ಕಂಪ್ಲೇಂಟ್? ಈಗ ನಾನ್ ಕಾಮನ್ ಆಗಿ ಹೇಳ್ತಾ ಇರೋದು, ಈಗ ನಿಮ್ದೊಂದು 2 ವೀಲರ್ ಅಂದ್ರೆ ಆ 2 ವೀಲರ್ ಅಲ್ಲಿ ಏನಾದ್ರೂ ಬೆಲೆ ಬಾಳೋ ಐಟಮ್ ಇಟ್ಟಿರ್ಬೋದಲ್ಲ. ಹೌದು ಸರ್. ಒಂದ್ ಚೈನ್ ಇಡ್ಬೋದು, ಇಲ್ಲ ದುಡ್ಡು ಇರ್ಬೋದು, ಇಲ್ಲ ಏನೋ ಪತ್ರಗಳಿರ್ಬೋದು, ಏನೋ XYZ ಇರುತ್ತೆ. ಯಾವತ್ತೇ ಆಗ್ಲಿ ಅವ್ನ್ ಯಾರೇ ಬಂದು ಗಾಡಿನ ಸೀಸ್ ಮಾಡ್ಬೇಕು ಅಂದ್ರೂ ಗಾಡಿ ಓನರ್ಗೆ ಆ ಇನ್ವೆಂಟ್ರಿ ಅಂತ ಹೇಳಿ ಬರುತ್ತೆ. ಅದನ್ನ ಗಾಡಿಲಿ ಏನೇನಿದೆ ಏನಿಲ್ಲ ಎಲ್ಲ ಪಿನ್ ಟು ಪಿನ್ ಬರೆದು ಅದಕ್ಕೆ ಸೈನ್ ಹಾಕ್ಸ್ಕೊಂಡು ಎತ್ಕೊಂಡು ಹೋಗ್ಬೇಕು. ಅದೇನು ಮಾಡ್ಸಿಲ್ಲ ಸರ್ ಅವರು. ಅದೇ ಅಮ್ಮ, ಇಲ್ಲಿ ಯಾರು ಅದನ್ನ ಕೇಳಲ್ಲ. ನಮ್ ಜನಕ್ಕೆ ಅವೆಲ್ಲ ಗೊತ್ತಿಲ್ಲ. ಆದ್ರೂ ಪ್ರೊಸೀಜರ್ ಗೊತ್ತಿಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ, ಜನ ಹಿಂಗ ಆಗೋಯ್ತಲ್ಲ ಅಂತ ಸುಮ್ನಾಗ್ಬಿಡ್ತಾರೆ. ಇದನ್ನ ಜನ ರೂಢಿ ಮಾಡ್ಕೊಂಡ್ರೆ ಈ ತರ ಸಮಸ್ಯೆಗಳು ಬರಲ್ಲ. ಈಗ ಏನ್ ಮಾಡಿದಾರೆ, ಅವರು ನಿಮ್ಗೆ ಇನ್ವೈಟ್ರಿ ಲೆಟರ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್. ಆಯ್ತು, ಇವಾಗ ಅವನು ತಗೊಂಡ್ ಹೋಯ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ.
ಏನೋ ಮಿಡಲ್ ಅಲ್ಲಿ ಯಾವ್ದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆಗಿ ಅದರಿಂದ ಏನೋ ಹೆಚ್ಚು ಕಡಿಮೆ ಆಗಿ ಯಾರೋ ಡೆತ್ ಆದ್ರು ಅಂತ ಅನ್ಕೊಳ್ಳಿ. ಹಾ ಅವ್ನು ಆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಎಸ್ಕೇಪ್ ಆದ ಅಂತ ಅನ್ಕೊಳ್ಳಿ. ಹಾ ಆಗ ನೀವ್ ಈ ಯಾವ ಕತೆಗಳು ಹೇಳಿದ್ರು ಕೂಡ ಪೊಲೀಸರು ಕೇಳಲ್ಲ. ಪೊಲೀಸರು ಏನ್ ಕೇಳ್ತಾರೆ, RC ಓನರ್ ನೀನು, ಅದು ನಿನ್ ರೆಸ್ಪಾನ್ಸಿಬಿಲಿಟಿ. ಅವ್ನ್ ಯಾವನ ಗಾಡಿ ಕಿತ್ಕೊಂಡು ಹೋದ್ರೆ ಅದಕ್ಕೆ ನಾವೇನ್ರಿ ಮಾಡಕ್ ಆಗ್ತದೆ ಅಂತ ಹೇಳಿ ನಿಮ್ ಮೇಲೆನೆ ಕೇಸ್ ಮಾಡೋದು. ಹೌದು ಸರ್. ಅದ್ರಲ್ಲಿ ಏನಾದ್ರು ಡಾಕ್ಯುಮೆಂಟ್ ನ್ಯೂನತೆ ಇದ್ರೆ ಅದಕ್ಕೆ ಪರಿಹಾರನು ನೀವೇ ಕಟ್ಕೊಡೋ ಅಂತ ಸ್ಥಿತಿ ಬರ್ತದೆ. ಹಾ ಹಂಗಾಗಿ ಯಾರೇ ತಗೊಂಡೋದ್ರು ತಗೊಂಡೋಗುವಂತ ವ್ಯಕ್ತಿದು ಮಾಹಿತಿ ಅವ್ರು ಕೊಟ್ಟು ಹೋಗ್ಬೇಕು, ಯಾವ ಬ್ಯಾಂಕ್ ಅವನಾದ್ರೂ ಸರಿ. ಅವ್ರು ಏನು ಕೊಟ್ಟಿಲ್ಲ ಸರ್. ಈ ಪ್ರೊಸೀಜರ್ ಅವ್ರು ಮಾಡಿಲ್ದೇ ಇರೋದ್ರಿಂದ ನಿಮ್ಗೆ ಇವಾಗ ಏನೊಂದ್ ಗ್ರಿಪ್ ಅಂದ್ರೆ ಅವ್ರ ಮೇಲೆ ನೀವು ದೂರನ್ ಕೊಡ್ಬೋದು. ಹಾ ಆದ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಏನ್ ಅಮೌಂಟ್ ಇದೆ ಅದನ್ನೆಲ್ಲ ಕಟ್ಟಿದ್ರೇನೆ ರಿಲೀಸಿಂಗ್ ಲೆಟರ್ ಕೊಡೋದು. ಹಾ ಆಮೇಲೆ ನೀವೇನ್ ಮಾಡ್ಬೇಕು, ಯಾರು ಹಿಂಗ್ ಕಿತ್ಕೊಂಡ್ ಹೋಗಿದಾರೆ ಅವ್ರ ಮೇಲೆ ದೂರನ್ ಕೊಟ್ರೆ ಹಾ ಪೊಲೀಸ್ ಅವರು ಆತನ್ನ ಕರೆಸ್ತಾರೆ. ಹಾ ಕರ್ಸದ್ಮೇಲೆ ಇಲ್ಲ ಸರ್ ಇವನು ನೋಡಿ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಗೊಂಬಂದು ಮಾಹಿತಿ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬೋದಾಗಿತ್ತು. ಹಾ ಇದು ಯಾವ್ದು, ಯಾಕೆಂದ್ರೆ ಅದು ಸೀಸಿಂಗ್ ಪ್ರೊಸೀಜರ್ ಅಲ್ಲಿ ಅವೆಲ್ಲ ಇದಾವೆ. ಹಾ ಅದೇನು ಮಾಡದೆ ಹಿಂಗ್ ಗಾಡಿ ಕಿತ್ಕೊಂಡು ಹೋಗಿದ್ದಾರೆ. ಸರ್ ನಾನ್ ಇವ್ರನ್ನ ಬ್ಯಾಂಕ್ ಅವರು ಇನ್ನೊಬ್ರು ಅಂತ ನಾನು ಇವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಇವ್ರು ಕಳ್ರೆ, ಹಾ ಕಳ್ತನದ ಕೇಸ್ ಹಾಕಿ ಇವ್ರ ಮೇಲೆ ಅಂತ ಹೇಳಿ ನೀವು ಅವ್ರ ಮೇಲೆ ಕಳ್ರ ತರನೇ ಕೇಸ್ ಹಾಕ್ಸ್ಬೇಕು. ಹಾ ಆ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಅವ್ರು ಮಾತಾಡ್ಸಿ ನೀವು ಅದೇನಿದೆಯೋ ಬ್ಯಾಂಕ್ ಕಟ್ಟಿ ರಿಲೀಸಿಂಗ್ ಲೆಟರ್ ತಗೊಳ್ಳಿ. ಆದ್ರೆ ಇವ್ರ ಮೇಲೆ ರಿವೈನ್ ತೀರಿಸ್ಕೊಬೇಕು. ನೀವು ಇವ್ನ್ ಮಾಡಿದ ತಪ್ಪಿಗೆ ನೀವೇನ್ ಅಲ್ಲೇನ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ಟಿದಿರಲ್ಲ, ಆ FIR ಎಲ್ಲ ಏನು ಬೇಡ ಬಿಡಿ ಮೇಡಮ್ ನಾನು ಹಿಂಗ್ ಮಾಡಿ ತಪ್ಪಾಯ್ತು ಅಂತ ಅವ್ನೇನ್ ಬರ್ತಾನೆ ನಿಮ್ ದಾರಿಗೆ, ನೋಡು ಇವತ್ ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಇಷ್ಟು ದುಡ್ಡು ಬ್ಯಾಂಕ್ ಅಲ್ಲಿ ಕಟ್ಟಿ ಬಂದಿದ್ದೀನಿ, ಇದನ್ನ ನೀನ್ ಕೊಟ್ರೆ ನಾನು ಕೇಸ್ ಕೊಡಲ್ಲ. ಇಲ್ವಾ FIR ಮಾಡಿಸ್ತೀನಿ, ನೀನು ಆ FIR ಗೆ ಕಳ್ತನದ ಏನು ಕ್ರೈಮ್ ನಂಬರ್ಗಳು ಬರ್ತದೋ ಅದಕ್ಕೆ ಅವ್ನ್ ಲಾಯರ್ ಇಟ್ಟು ಬೇಲ್ ತಗೊಂಡು ಅವ್ನ್ ಪ್ರೂವ್ ಮಾಡ್ಲಿ ಕೋರ್ಟ್ ಅಲ್ಲಿ ಬಂದು. ಕೋರ್ಟ್ ಅಲ್ಲೂ ನೀವ್ ಇದನ್ನೇ ಕೇಳ್ಬೋದು. ಇಲ್ಲ ಸರ್ ಅವರು ಏಕಾಏಕಿ ಬಂದು ಗಾಡಿ ತಗೊಂಡ್ ಹೋಗ್ಬಿಟ್ರೆ ಪ್ರೊಸೀಜರ್ ಏನಿದೆ, ಸೀಸಿಂಗ್ ಮಾಡೋ ಪ್ರೊಸೀಜರ್ ಏನಿದೆ, ಇದನ್ ಯಾವ್ದು ಇವ್ರು ಮಾಡಿಲ್ದೇ ಇರೋದ್ರಿಂದ ನಾನು ಕಳ್ತನದ ಕೇಸ್ ಮಾಡಿದೀನಿ ಅಂತ ನಿಲ್ಲುತ್ತೆ, ನಿಮ್ದು ಸ್ಟ್ಯಾಂಡರ್ಡ್ ಆಗಿ ನಿಲ್ಲುತ್ತೆ. ನೀವು ಅದನ್ನೆಲ್ಲ ಮಾಡ್ಬೋದು. ನಿಮ್ಗೆ ಈಗ ಕೆಪಾಸಿಟಿ ಇದೆ, ನಿಮ್ಗೆ ಅವಕಾಶನೂ ಇದೆ. ಈ ನನ್ನ ಮಕ್ಳು ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವು ಈ ಕೆಲಸ ಮಾಡ್ಬೇಕು. ಸರಿ ಸರ್ ಆಯ್ತು. ಸ್ವಲ್ಪ ಕೆಲಸ ಕೆಡ್ಬೋದು, ಇವತ್ತು ನಾಳೆ ಅಂತ ಕೆಲಸ ಕೆಡ್ಬೋದು. ಆದ್ರೆ ಬುದ್ಧಿ ಕಲಿಸ್ತೀರಾ, ನೀವ್ ಅಲ್ಲೇನ್ ಬ್ಯಾಂಕ್ ಅಲ್ಲಿ ಹೋಗಿ ಹಣ ಕಟ್ಬಿಟ್ಟು ಬಂದಿರ್ತೀರಾ ಅಷ್ಟು ಇವನ ಹತ್ರ ವಸೂಲಿ ಮಾಡ್ರಿ. ಯಾವನ್ ಬಂದಿದ್ದ ಕಿತ್ಕೊಂಡ್ ಹೋಗೋದಕ್ಕೆ ಅವನ ಹತ್ರ ವಸೂಲಿ ಮಾಡ್ರಿ. ಬಂದಿದ್ಯಾ ನಾವ್ ಗಾಡಿ ಸಾಲ ಕಟ್ಟಿಲ್ವ? ಹೌದು ಸಾಲ ಕಟ್ಟಿಲ್ಲ. ನೀನ್ ಏನ್ ಮಾಡ್ಬೋದಾಗಿತ್ತು, ಲೀಗಲ್ ನೋಟಿಸ್ ಕಳ್ಸು. ನಂದು ಎಷ್ಟು ಬ್ಯಾಲೆನ್ಸ್ ಇದೆಯೋ ಅಷ್ಟಕ್ಕೆ ನಾನು ಲೀಗಲ್ ನೋಟಿಸ್ ಬಂದ್ರೆ ನಾನು ಅದನ್ನ ಫೇಸ್ ಮಾಡ್ಕೊಳ್ತೀನಿ. ನೀನ್ ಯಾರ್ ಸೆಂಟ್ರಲ್ ರೋಡ್ ಅಲ್ಲಿ ಬಂದು ಆಯ್ತು ನನ್ ಗಾಡಿ ನಿನ್ ಕೈ ಹಾಕ್ತೆ ತಾನೆ, ಕೊಡು ಇನ್ವೈಟ್ರಿ ಲೆಟರ್ ಅಲ್ಲಿ ನನ್ಗೆ ಕೊಟ್ಟ ಇನ್ವೈಟ್ರಿ ಮಾಡ್ದ. ಈಗ ನಾನು ಹೇಳ್ತೀನಿ ನನ್ ಗಾಡಿಯಲ್ಲಿ ಚಿನ್ನ ಚೈನ್ ಇಕ್ಕಿದ್ದೆ ಅಂತಾನೆ ಹೇಳ್ತೀನಿ, ಕೊಡು ನಾನು ಚಿನ್ನ ಚೈನ್ ಕೊಡು ಅಂತ. ಹಿಂಗೆ ಕೇಳ್ಬೇಕು ಇವ್ರಿಗೆ. ಇಂಥವ್ರಿಗೆಲ್ಲ ಪಾಠ ಹಿಂಗ್ ಕಲ್ಸಿದ್ರೇನೆ ಬುದ್ಧಿ ಕಲಿಯೋದು ಇವ್ರು. ಇದನ್ನ ನೀವೆಲ್ಲ ಮಾಡ್ಬೇಕು. ಪಬ್ಲಿಕ್ ಇದನ್ನ ಮಾಡಿದ್ರೇನೆ ಇಂಥವ್ರಿಗೆಲ್ಲ ಭಯ ಬರೋದು. ಯಾಕೆ ಅಂದ್ರೆ ಹಂಗೆಲ್ಲ ಸೀಸ್ ಮಾಡಂಗಿಲ್ಲ ಮೇಡಮ್. ಹಂಗ್ ಸೀಸ್ ಮಾಡ್ಬೇಕು ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ವರ್ಗು ನಿಮ್ಮನ್ನ ಕರ್ಕೊಂಡೋಗಿ ಪೊಲೀಸ್ ಅವ್ರಿಗೆ ಇಂಟಿಮೇಶನ್ ಕೊಟ್ಟೆ ಅವ್ರ ಗಾಡಿ ಎತ್ಕೊಂಡು ಹೋಗ್ಬೇಕು. ಮಾಡಿ ಇದಿಷ್ಟು ಮಾಡಿ ಅಷ್ಟೇ, ಇದಕ್ಕಿಂತ ಇನ್ನೇನು ನನ್ ಕೈಲಿ ಹೇಳಕ್ ಸಾಧ್ಯ ಇಲ್ಲ. ಓಕೆ ಓಕೆ ಸರ್. ಓಕೆ ಮೇಡಮ್. ಓಕೆ ಹಾ ಹೇಳಿ ಅಣ್ಣ. ನಾ ಇಲ್ಲಿ ಆಟೋ ಓಡಿಸ್ತಿದ್ದೀನಿ, ಹಾ ಹ್ಯಾಂಡಿಕ್ಯಾಪ್ ಅಣ್ಣ. ಹಾ ಇದು ಮೆಂಬರ್ ಆಗೋಕೆ ಏನೇನ್ ಬೇಕಣ್ಣ? ನೀವೆಲ್ಲ ಊರಲ್ಲ ಇರೋದು? ಇಲ್ಲ ಅಣ್ಣ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇದ್ರೆ ನಮ್ಮ ಆಫೀಸ್ ಹತ್ರ ಬನ್ನಿ ಸರ್. ನಿಮ್ದು ಏನ್ ಮೆಂಬರ್ ಆಗಕ್ಕೆ ಏನ್ ಸರ್ ಇರ್ತದೆ, ನಿಮ್ದೊಂದು DL, ಆಧಾರ್ ಕಾರ್ಡ್, 2 ಫೋಟೋ ಕೊಟ್ರೆ ಮುಗಿದೋಯ್ತು. ಏನ್ ಬೇಕು ಮೆಂಬರ್ಶಿಪ್ ಗೆ? DL ಎಕ್ಸ್ಪೈರ್ ಆಗ್ಬಿಟ್ಟಿದೆ, ಹ್ಯಾಂಡಿಕ್ಯಾಪ್ ಅಲ್ಲ ಸರ್. ಆಯ್ತಣ್ಣ, ಜೆರಾಕ್ಸ್ ತಗೊಂಡ್ಬರ್ರಿ. ಆಮೇಲೆ ನೀವು ಆಕ್ಟಿವೇಶನ್ ಮಾಡ್ಕೊಂತಿರಲ್ಲ. ಒಂದ್ ಕಾಲ್ ಇಲ್ಲ ಸರ್, ಆಕ್ಟಿವೇಶನ್ ಮಾಡಕ್ ಆಗಲ್ಲ ಸರ್. ಅದು ನಿಮ್ ನ್ಯೂನ್ಯತೆ, ಅದನ್ನ ನಾನು ಫೋನ್ ಎಲ್ಲ ನಾನು ಹೇಳಕ್ ಆಗಲ್ಲ. ಅದ್ ನೀವುಂಟು, ನಿಮ್ಮ DL ಮಾಡಿಸ್ಬಿಟ್ರೋ ಬ್ರೋಕರ್ ಉಂಟು, ಅದೆಲ್ಲ ಏನೋ ಇರ್ತವೆ. ನಿಮ್ ಹೊಟ್ಟೆ ಪಾಡ್ ಅದನ್ನ ನೀವು ಅದನ್ನ ನೋಡ್ಕೊಂಡು ಹ್ಯಾಂಡಲ್ ಮಾಡಿ. DL ಇಲ್ಲ ಅಣ್ಣ ನನ್ನ ಹತ್ರ. ನಾನೇನಂದ್ರೆ